ನಮಗೆ ದಿನ ಬಳಕೆಗಳು ಗಗನಕ್ಕೆ ಇರ್ತೈತೆ. ಇವರು 5 ವರ್ಷದಲ್ಲಿ ಏನಿತ್ತು ರೇಟು ಅಷ್ಟೇ ಇವಾಗ ಮತ್ತೆ ಅಷ್ಟೇ ರೇಟ್ ಐತೆ. ಇವಾಗ ನಾವು ಏನು ಕೇಳ್ತಾ ಇದೀವಿ ಅಂದರೆ 5 ವರ್ಷದಲ್ಲಿ 60 ರೂಪಾಯಿ ಇತ್ತು ಪೆಟ್ರೋಲು, ಇವಾಗ 101 ರೂಪಾಯಿ ಆಗೈತೆ. ನಮಗೂ ರೇಂಜ್ ಮಾಡಬೇಕು. ನೀವು ಹೋಗಿ ಏನು ಅಂತಂತಂದರೆ ಇವಾಗ ಇನ್ನೂ ಕಡಿಮೆ ಆಯ್ತೈತೆ ಹೊರತು ರೇಟು ಜಾಸ್ತಿ ಅಂತೂ ಆಯ್ತಲ್ಲ. ನಾವು ಕಿಲೋಮೀಟ್ರ್ಗಳೆಲ್ಲನೂ ಆಮೇಲೆ ವೇರಿಯೇಷನ್ ತೋರಿಸ್ತಾರೆ. ಕಿಲೋಮೀಟ್ರ್ ನಾವು 2 ಕಿಲೋಮೀಟ್ರಿಂದ ಬರ್ತೀವಿ, ಅದು ಇಲ್ಲಿ ತೋರಿಸೋದು 1.5 ಕಿಲೋಮೀಟ್ರ್ ತೋರಿಸ್ತಾರೆ. ನಮಗೆ ವೇರಿಯೇಷನ್ ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ವೇರಿಯೇಷನ್ ಐತೆ. ಆಮೇಲೆ ನಮಗೆ ಇವಾಗ ಥರ್ಡ್ ಪಾರ್ಟಿಗಳಿವೆ. ಆ ಥರ್ಡ್ ಪಾರ್ಟಿಗಳಿಗೆಲ್ಲ ಸ್ಟಾಪ್ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಥರ್ಡ್ ಪಾರ್ಟಿ ಅಂದರೆ ಸ್ಟಾರ್ಟಪ್ ಟ್ಯಾಕ್ಸು, ರೋಡ್ ಸೈಡು, ರ್ಯಾಪಿಡೋ, ಅದು ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. 100% ನಾವೇ ದುಡಿತೀವಿ. ನಾವು ವಾರಕ್ಕೆ 7 ದಿನ ದುಡಿಯೋರು ಹುಡುಗರು ಎಲ್ಲರೂ ಇದ್ದೀವಿ ನಾವು. ಯಾಕಂದರೆ ಎಲ್ಲರಿಗೂ ಸಮಸ್ಯೆ ಐತೆ. ನಾವು ಅದಕ್ಕೋಸ್ಕರ ನಾವು ವಾರಕ್ಕೆ 7 ದಿನ ದುಡಿತೀವಿ. ನಮಗೆ ನೀವು ಪರಿಗಣನೆ ಮಾಡ್ಕೊಳ್ಳಿ. ನಾವು ಸುಗ್ಗಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ, ಬೇರೆಯವರು ಬಟ್ಟೆ ಹಾಕೊಳ್ಳೋಕ್ಕಿಲ್ಲ, ಹಂಗೆ ಹೊಡಿತಾರೆ. ಇವಾಗ ಏನಾದ್ರು ಹೆಚ್ಚು ಕಡಿಮೆ ಆದರೆ ಸುಗ್ಗಿ ಸಂಸ್ಥೆಗೆ ಕೇಳ್ತಾರೆ ಕೆಟ್ಟ ಹೆಸರು, ಅವ್ರಿಗೇನು ಕೇಳೋಕ್ಕಿಲ್ಲ. ನಾವು ಯೂನಿಫಾರ್ಮ್ ಹಾಕೊಂಡು ನಾವು ಕಸ್ಟಮರ್ಗೆ ಗೌರವಯುತವಾಗಿ ನಾವು ಮಾತಾಡಿ ಗೌರವಯುತವಾಗಿ ನಾವು ಕೊಟ್ಟು ನಾವು ಇಲ್ಲಿಗೆ ಬರ್ತೀವಿ. ನಾವು ಮತ್ತೆ ಇಲ್ಲಿಗೆ ಬರ್ತೀವಿ. ನಮಗೆ ಕಿಲೋಮೀಟ್ರ್ಗಳೆಲ್ಲ ಭಾರಿ ನಮಗೆ ಮೋಸ ಆಯ್ತದೆ. ಅದೊಂದು ನಮಗೆ ಸರಿಪಡಿಸಿ. ಹಾಂ ಸರ್, ನಾವು 15 ದಿನದ ಮುಂಚೆ ನಾವು ಕೊಟ್ಟಿದ್ದೀವಿ ನಾವು ಮೆಮೊರಿಯನ್ನು. ನಾವು ಶನಿವಾರದವರೆಗೂ ಗಡುವು ಕೊಟ್ಟಿದ್ದೋ. ನೀವು ಕೊಟ್ಟಿಲ್ಲ ಅಂದರೆ ಭಾನುವಾರ ನಾವು ಎಲ್ಲರೂ ನಾವು ಹುಡುಗರ ಜೊತೆ ಸೇರ್ಕೊಂಡು ನಾವು ಸ್ಟೆಪ್ ತಗೋತೀವಿ ಅಂತ ಹೇಳಿದ್ದು. ನಾವು ಅದೇ ಥರ ನಾವು ಇವತ್ತು ನಾವು ಭಾನುವಾರದವರೆಗೂ ನೋಡ್ದು ಆಗಿಲ್ಲ. ನಾವು ಭಾನುವಾರ ನಾವು ಪೊಲೀಸವ್ರಿಗೆ ಪರ್ಮಿಷನ್ ತೊಗೊಂಡು ಆಮೇಲೆ ಪತ್ರಕರ್ತರಿಗೆ ನಾವು ಹೇಳಿದ್ದೀವಿ. ಭಾನುವಾರ ನಾವು ಪತ್ರಕರ್ತರಿಗೆ ನಾವು 600ರಿಂದ 700 ಜನ ಸ್ಟಾಪ್ ಮಾಡಿದ್ದೀವಿ ಸರ್. ಸರ್ ನಮ್ಮ ಬೇಡಿಕೆ ನಾವು ಕಿಲೋಮೀಟ್ರಿಗೆ 7 ರೂಪಾಯಿ ಕೇಳಿದ್ದೀವಿ. ಆಮೇಲೆ ವಾರಕ್ಕೆ 1.5 ಸಾವಿರ, ಇವಾಗ 1000 ರೂಪಾಯಿ ಕೊಡ್ತಿದ್ದಾರೆ ವೀಕ್ಲಿ ಇನ್ಸೆಂಟಿವ್, ಅದು 1.5 ಸಾವಿರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಮೇಲೆ ಮಂತ್ಲಿಗೆ 4,000 ಕೊಡ್ತಿದ್ರು ಮೊದಲು, ಅದು ಕಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಅದು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆಮೇಲೆ ನಮಗೆ ಕಿಲೋಮೀಟ್ರ್ಗಳದ್ದು ನಮಗೆ ವೇರಿಯೇಷನ್ ಅದೆಲ್ಲ ಸರಿಪಡಿಸಿ. ನನ್ನ ಹೆಸರು ಶಾಂತಕುಮಾರ್ ಅಂತ ಸರ್. ನಮ್ಮದು ಫಸ್ಟ್ ಮೇನಾಗಿ ವೇರಿಯೇಷನ್ ಆಯ್ತದೆ ಕಿಲೋಮೀಟ್ರು. ಸ್ಟಾರ್ಟಿಂಗು ನಮಗೆ ಇವ್ರು ಕೊಡ್ತಾ ಇರೋದೇ ಕಿಲೋಮೀಟ್ರಿಗೆ 5 ರೂಪಾಯಿ. ನಮಗೆ ಇವ್ರು ಕೊಡೋ 5 ರೂಪಾಯಿ ಕಿಲೋಮೀಟ್ರಲ್ಲಿ ನಮಗೆ ಕೊಡೋದ್ರಲ್ಲಿ 4 ಕಿಲೋಮೀಟ್ರಿಗೆ 20 ರೂಪಾಯಿ ಹೋಯ್ತಾ ಇದ್ದೀವಿ. ಅದರಲ್ಲಿ ಬಂದ್ಬಿಟ್ಟು ಇವಾಗ 5 ಕಿಲೋಮೀಟ್ರಿಗೆ ತೋರಿಸ್ತದೆ. ಅದರಲ್ಲಿ ನೋಡಿದ್ರೆ ಈಗ ಹೋದ್ಮೇಲೆ ಜಾಸ್ತಿ ಆಯ್ತದೆ ಅಂತ ನೋಡ್ತೀವಿ. ಹೋದ್ಮೇಲೆ ಜಾಸ್ತಿನೂ ಆಗಲ್ಲ. ಸ್ಟಾರ್ಟಿಂಗ್ ಏನಿತ್ತು ಅಂದರೆ ನಮಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇಲೆ ಹೋಯ್ತು ಅಂತಂದರೆ ಕಿಲೋಮೀಟ್ರದು ರಾಂಗ್ ಕಿಲೋಮೀಟ್ರ್ ಅಂತ ಕೊಡ್ತೇವಂತ ಅಪ್ಡೇಟ್ ಮಾಡಿದ್ರೆ ನಮಗೆ 40 ರೂಪಾಯಿ ಕೊಡ್ತಿದ್ರು. ಇವಾಗ ಅದು ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಹೊರತು 1 ರೂಪಾಯಿನೂ ಬರ್ತಾಯಿಲ್ಲ ನಮಗೆ. ನೆಕ್ಸ್ಟ್ ಬಂದು ನಮಗೆ ಇವಾಗ ಕೆಲವರಿಗೆ ಇವಾಗ ಡ್ಯೂಟಿಗಳ ಝೋನಿಂದ ಆಚೆ ಕಡೆ ಕಳಿಸ್ತಾರೆ. ಝೋನಿಂದ ಆಚೆ ಕಡೆ ಕಳಿಸಿದ ಮೇಲೆ ಸರ್ ಅವ್ರಿಗೆ ಡ್ಯೂಟಿ ಆಟೋಮೆಟಿಕ್ ಒಂದೊಂದು ಸತಿ ಆಫ್ ತಗೋತದೆ, ಲೊಕೇಶನಿಂದ ಆಚೆ ಕಡೆ ಇದ್ದೀರ ಅಂತ. ಇವ್ರಿಗೂ 12 ಗಂಟೆ ಮೇಲೆ 1 ಗಂಟೆ ಮೇಲೆ ಜಾಸ್ತಿ ಬೀಳ್ತಾ ಇರೋದು ನಮಗೆ ಝೋನಿಂದ ಆಚೆ ಅಂದರೆ ರಿಂಗ್ ರೋಡಿಂದ ಆಚೆ ಕಡೆ ರಾಬ್ರಿಗಳಾಯ್ತದೆ. ಈಗ ಎಕ್ಸಾಂಪಲ್ ಬನ್ನಿಮಂಟಪಲ್ಲಿ ಈಗ 2 ಘಟನೆಗಳು ನಡೆದೈತೆ ನಮಗೆ, ನಮ್ಮ ಹುಡುಗರುಗಳಿಗೆ. ಒಂದು ಡ್ರ್ಯಾಗನ್ ತೋರಿಸ್ಬಿಟ್ಟು ಹುಡುಗರಿಗೆ ಹೊಡೆದು ಮೊಬೈಲು ಮತ್ತು ಕಾಸು ಕಿತ್ಕೊಂಡವ್ರೆ. ಇನ್ನೊಂದು ಈಗ ಮೊನ್ನೆ ಒಬ್ಬನಿಗೆ ಹೊಡೆದ್ಬಿಟ್ಟು ಅವ್ನಿಗೂ ಏನೋ ದಾರಿಲಿ ಹೋಯ್ತಾವನು, ಅವನಿಗೆ ಹೋಗೋವನಿಗೆ ಹೊಡೆದ್ಬಿಟ್ಟು ಅವನಿಗೆ ನೀ ಏನಕ್ಕೆ ಹೋಯ್ತಾವ ಇಷ್ಟು ಫಾಸ್ಟಾಗಿ. ಸೇಫ್ಟಿ ಇಲ್ಲ ಸರ್, ಸೇಫ್ಟಿ ಇಲ್ದವ್ರು ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ ಕೆಲಸ ಮಾಡೋದಕ್ಕಾದ್ರು ಬೆಲೆ ಕೊಡಬೇಕಲ್ವಾ? ಇವ್ರು ಇಷ್ಟ ಬಂದಂಗೆ ಇವರು ಮೋಸಗಳು ಬರೀ ಮೋಸನ ಆಯ್ತದೆ ಹೊರತು ನಮಗೇನು ಇನ್ಕ್ರೀಸ್ ಆಯ್ತಲ್ಲ. ಸ್ವಿಗ್ಗಿ ಕಂಪ್ನಿ ಉದ್ಧಾರ ಮಾಡ್ಕೊತಾವ್ರೆ, ರೈಡರ್ಸ್ಗಳಿಗೇನು ಮಾಡ್ತಾ ಇಲ್ಲ. 5 ವರ್ಷ ಆಯಿತು. 5 ವರ್ಷದಿಂದ ಕೆಲಸ ಮಾಡೋರು 100 ಜನ ಅವರೇ. 5 ವರ್ಷದಿಂದ ಕೆಲಸ ಮಾಡ್ತಿರೋರಿಗೆ ಏನು ಕೊಡ್ತಾವ್ರೆ ಇವರು? ಮಂತ್ಲಿ ಇನ್ಸೆಂಟಿವ್. ಕೊರೋನಾ ಟೈಮಲ್ಲಿ ಯಾರು ಸರ್ ಕೈ ಹಿಡಿದ್ರೆ ಇವ್ರಿಗೆ? ಸ್ವಿಗ್ಗಿ ಕಂಪ್ನಿಗೆ ಕೊರೋನಾ ಟೈಮಲ್ಲಿ ಕೈ ಹಿಡಿಯೋರಿಗೆ ಸ್ವಿಗ್ಗಿ ಹುಡುಗರುಗಳು ಬೇಕು. ಇವಾಗ ಕೊರೋನಾ ಎಲ್ಲ ಇವ್ರು ಬೆಳೆದ್ಬಿಟ್ಟವ್ರೆ ಕಂಪ್ನಿಗಳು. ಇವಾಗ ನಾವುಗಳು ಬೇಡ, ಇವಾಗ ಥರ್ಡ್ ಪಾರ್ಟಿಗಳು ಬೇಕು ಇವರಿಗೆ. ಸರ್ ನಮ್ಮ ಬೇಡಿಕೆ ಕಿಲೋಮೀಟ್ರಿಗೆ ನಮ್ಗೆ ಏನೈತೆ ಹೆಚ್ಚಿಸ್ಬೇಕು, ಇನ್ಸೆಂಟಿವ್ಗಳು ಜಾಸ್ತಿ ಮಾಡಬೇಕು, ವೀಕ್ಲಿ ಇನ್ಸೆಂಟಿವ್ ಬರಬೇಕು. ಸ್ವಿಗ್ಗಿ ಸ್ಮೈಲಿ ಅಂತ ಬರ್ತಿತ್ತು, ಆ ಸ್ವಿಗ್ಗಿ ಸ್ಮೈಲಿಲಿ ನಮಗೆ 1 ರೂಪಾಯಿ, ಅದು ಏನೂ ಜಾಸ್ತಿ ಇಲ್ಲ ಸರ್. ಒಂದು ಆರ್ಡ್ರ್ 1 ರೂಪಾಯಿ ಲೆಕ್ಕ ನಮಗೆ. 1 ರೂಪಾಯಿ ಕೊಡೋದ್ರಲ್ಲಿ ನಮಗೆ ತಿಂಗಳಿಗೆ ನಮಗೆ ರೀಚಾರ್ಜ್ಗೋ ಇಲ್ಲ ಗಾಡಿ ಆಯಿಲ್ ಚೇಂಜ್ಗೋ ಗಾಡಿ ಸರ್ವಿಸ್ಗೋ ಯಾವುದಕ್ಕೋ ಒಂದು ಮಾಡ್ಕೊತಿದ್ವಿ ನಾವು. ಅದನ್ನೇ ಕಿತ್ತಾಕಿದ್ರು. ಅದೆಲ್ಲ ನಮ್ಗೆ ಏನೈತೆ ರಿಟರ್ನು, ಅದು ರಿಟರ್ನ್ ಬರಬೇಕು ಸರ್. ಏನೇನು ತೆಗ್ದಾಕವ್ರೆ ರಿಟರ್ನ್ ನಮ್ಗೆ ಕೊಡಬೇಕು ಅವರು. ಸರ್ ಹೊಸ ಹುಡುಗರು ಮೇನಾಗಿ ಜಾಯ್ನಿಂಗ್ ತಗೋಬಾರ್ದು ಸರ್. ಶಾಡಾ ವಿನಯ್ ಅಂತ ಸರ್. ನಮ್ಮ ಹೋರಾಟ ಹೋರಾಟ
ಮಾಡ್ಕೊಂಡಿದ್ರಿ. ಸ್ವಿಗ್ಗಿ ಮ್ಯಾನೇಜರ್ಸ್ಗೆ ಮ್ಯಾನೇಜ್ಮೆಂಟ್ಗೆ ಸ್ವಿಗ್ಗಿ ಮ್ಯಾನೇಜರ್ಗೆ